ಕನ್ನಡ ಚಿತ್ರರಂಗದ ಮೋಸ್ಟ್ ಅವೈಟೆಡ್ ಮತ್ತು ಡಿ ಬಾಸ್ ಎಂದೇ ಖ್ಯಾತಿ ಪಡೆದಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಡೆವಿಲ್ ಚಲನಚಿತ್ರದ ಟೀಸರ್ ಇಂದು ಅದ್ದೂರಿಯಾಗಿ ಬಿಡುಗಡೆಯಾಯಿತು. ಡೆವಿಲ್ ಚಲನಚಿತ್ರ ರಾಜ್ಯಾದ್ಯಂತ ಇದೇ 11ಕ್ಕೆ ತೆರೆ ಕಾಣಲಿದೆ. ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ ಡಿ ಬಾಸ್ ಅಭಿಮಾನಿಗಳ ಸಂಘ ಪಟಾಕಿ ಸಿಡಿಸಿ ಟೀಸರ್ ರಿಲೀಸ್ ಮಾಡಿಸಿದ್ದಾರೆ. ಡಿ ಬಾಸ್ ಅಭಿಮಾನಿಗಳ ನೇತೃತ್ವದಲ್ಲಿ ಸುಮಾರು 20 ಕುರಿಗಳನ್ನು ಕಡಿದು ಬಿರಿಯಾನಿ ಮಾಡಿ ಅಭಿಮಾನಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಹಂಚಿ ಸಿನಿಮಾ ಯಶಸ್ಸಿಗೆ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಬಾಸ್ ಬಾಸ್ ಡಿ ಬಾಸ್ ಎಂಬ ಘೋಷಣೆ ಮುಗಿಲು ಮುಟ್ಟುವಂತಿತ್ತು. ಚಾಲೆಂಜಿಂಗ್ ಸ್ಟಾರ್ ನಮಗೆಲ್ಲ ದೇವರು ಎಂಬ ಘೋಷಣೆಗಳನ್ನು ಕೂಗಿ ಸಂಭ್ರಮಿಸಿದರು. 2-3 ತಿಂಗಳ ಕಾತರದ ನಿರೀಕ್ಷೆಗೆ ಇದೇ 11ಕ್ಕೆ ತೆರೆ ಬೀಳಲಿದೆ. ಸುಮಾರು 5,000 ಜನಕ್ಕೆ ಬಿರಿಯಾನಿ ಹಂಚಿ ಇತ್ತೀಚೆಗೆ ನಮ್ಮನ್ನಗಲಿದ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕನ ಹೆಸರಿನಲ್ಲಿ ಸುಮಾರು 2,500 ಗಿಡಗಳನ್ನು ಹಂಚುವ ಮೂಲಕ ಅವರ ಹೆಸರನ್ನು ಹಸಿರಾಗಿರಿಸಲು ಸಹಕಾರಿ ಎಂದರು. ಡೆವಿಲ್ ಚಿತ್ರ ಯಶಸ್ಸು ಕಾಣಬೇಕು ಎಂದು ಸಹ ಅವರು ಹಾರೈಸಿದರು. 1,000 ಜನ ನಾವು ಅತ್ತಿಬೆಲೆ ಡಿ ಬಾಸ್ ಅಭಿಮಾನಿಗಳಿದ್ದೀವಿ. ತಾಲೂಕಲ್ಲಿ ಲೆಕ್ಕ ಹಾಕ್ಕೊಂಡ್ರೆ ಒಂದು ಕ್ರಾಂತಿ ನೋಡಿದಿರ ನೀವು. 10,000-15,000 ಜನ ನಮ್ಮ ಆನೇಕಲ್ ತಾಲೂಕಲ್ಲಿ ಡಿ ಬಾಸ್ ಅಭಿಮಾನಿಗಳು ನಮ್ಮ ಯಜಮಾನರಿಗೋಸ್ಕರ ಕಾದು ಕೊಟ್ಟಿದ್ದೀವಿ. ಪ್ರತಿ ವರ್ಷವೂ ಸಹ ವಿಭಿನ್ನವಾಗಿ ನಾವು ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಎಲ್ರಿಗೂ ಮಾದರಿಯಾಗಿ ನಮ್ಮ ಯಜಮಾನರ ಹೆಸರುಗಳನ್ನ ನಾವು ಸಾಯೋವರೆಗೂ ನಾವು ಯಾವುದೇ ರೀತಿ ಅವ್ರಿಗೆ ಕಪ್ಪು ಚುಕ್ಕೆ ಬರೆದಿರೋ ರೀತಿ ನಾವು ಅತ್ತಿಬೆಲೆ ಡಿ ಬಾಸ್ ಅಭಿಮಾನಿಗಳು ಸದಾ ಅವರ ಬೆನ್ನೆಲುಬಾಗಿರ್ತೇವೆ ಅಂತೇಳಿ ಈ ಮುಖಾಂತರ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ತಮ್ಮ ಅರ್ಜುನ್ ಹೇಳ್ದ ಮಾಸ್ಗೆ ಇನ್ನೊಂದು ಹೆಸರೇ ನಮ್ಮ ಬಾಸು. ನೀವೆಲ್ಲ ಟ್ರೈಲರ್ ನೋಡಿದ್ದೀರಾ. ನಾನು ಕ್ಲಾಸಿಗೆ ಮಾಸಿಗೆ ಬಾಸ್, ಅದೇ ರೀತಿ ಮಾಸ್ಗೆ ಬಾಕ್ಸ್ ಆಫೀಸ್ ಸುಲ್ತಾನ ಯಾರು ಅಂತ ಹೇಳಿದ್ರೆ ನಮ್ಮ ಡಿ ಬಾಸ್. ಹೌದಾ ಸರ್? ಸರ್ ಈಗ ಹೇಳ್ತಲ್ಲ, ಕ್ಲಾಸಿಗೆ ಮಾಸಿಗೆ ಬಾಸ್. ಇದು ನೆಕ್ಸ್ಟ್ ಟ್ರೈಲರು ಮಾಸ್ ಆಗಿದೆ. ಒಂದು ನೆಗೆಟಿವ್ ಶೇಡ್, ಹೆಸರೇ ಗೊತ್ತಾಗುತ್ತೆ. ಡೆವಿಲ್ ಚೆನ್ನಾಗಿರುತ್ತೆ, ನೋಡಿ ಎಲ್ಲ. ಇನ್ನು ನಂತರ ಜಾಸ್ತಿ ಇದೆ ಮಜಾ. ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸರ್? ಅದೇನು ನಿಮ್ಗೆ ಈಗ ನಾವು ಆಲ್ಮೋಸ್ಟ್ ಟೈಟಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಡೆವಿಲ್ ಅಂದ್ರೇನು? ನೆಗೆಟಿವ್ ಶೇಡು. ನೀವು ಇದಕ್ಕೆ ಮುಂಚೆ ನೋಡಿದ್ದೀರಾ ಯಾವುದರಲ್ಲಿ? ನವಗ್ರಹ ಅಲ್ಲಿ ಬಾಸ್ನ ನೆಗೆಟಿವ್ ಶೇಡಲ್ಲಿ ಯಾವ ರೀತಿ ಆ್ಯಕ್ಟ್ ಮಾಡಿದ್ರು ಅಂತ. ಈಗ ನೀವು ಲಾಸ್ಟ್ 1-2-3 ನಮ್ಮ ಮಿಲ್ನಾ ಪ್ರಕಾಶ್ ಅವರು ಹೇಳಿದ್ದಾರೆ, ಈ ಥರ ಆ್ಯಕ್ಟಿಂಗ್ ಬಾಸ್ ಯಾವತ್ತೂ ಮಾಡಿಲ್ಲ, ಆ ರೇಂಜ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ದಯವಿಟ್ಟು ಅವ್ರು 11ಕ್ಕೆ ನೋಡೋಣ. ಎಲ್ಲರೂ ಜೊತೆ ನೋಡಿದಾಗ ಎಷ್ಟು ಎಂಜಾಯ್ ಮಾಡಿದ್ರಿ ಸರ್? ಜಾಸ್ತಿ ಎಂಜಾಯ್ ಮಾಡಿ ಸರ್. ದೇವ್ರು ಅದಕ್ಕೆ ನಾವು 11 ಯಾಕೆ ಬರ್ತದೆ, ಬೆಳಗ್ಗೆಗೆ ಶೋ ಹಾಕಬೇಕು ಅಂತ ಕಾಯ್ತಾ ಇದ್ದೀವಿ. ಆ ರೀತಿ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕಾಯ್ತಾ ಇದ್ದೀವಿ. 11ನೇ ತಾರೀಕು ಬೇಗ ಬರಲಿ ಅಂತ ಕಾಯ್ತಾ ಇದ್ದೀವಿ. ನಿಮ್ಮ ಹೆಸರು? ಡೈಲಾಗ್ ಎಲ್ಲ ಹೇಗಿತ್ತು ಸರ್? ಸೂಪರ್ ಆಗಿದೆ. ಟ್ರೈಲರಲ್ಲಿ ಸೂಪರ್ ಆಗಿದೆ. ಅದಾರು ಹೇಳ್ಬೋದಾ? ಎಲ್ಲವೇ ಚೆನ್ನಾಗಿ ಹೇಳ್ಬೋದಾ ಡೈಲಾಗ್? ಬ್ರದರ್ ಫ್ರಮ್ ಅನದರ್ ಮದರ್ ಬಟ್ ನಾಟ್ ಫ್ರಮ್ ಸೇಮ್ ಫಾದರ್.